ಹ್ಮ್ ಹಾ अतः पूर्वम् एतत् शास्त्रादौ इति अतः शब्दावृत्त्या अन्वयः अतः अतः ಅನ್ನೋದನ್ನ ಎರಡು ಸರ್ತಿ ಹೇಳ್ಕೊಳ್ಬೇಕು. ಅತಶ್ಚ ಪೂರ್ವಮುಚ್ಚಾರ್ಯಾಃ ಅತಶ್ಚ ಪೂರ್ವಮುಚ್ಚಾರ್ಯಾಃ ಅತಃ ಪೂರ್ವಂ ಅತಃ ಅತಃ ಅನ್ನೋ ಪದನ ಎರಡು ಸರ್ತಿ ಹೇಳ್ಕೊಳ್ಬೇಕು. ತ ಅನ್ನೋದು ಏವಕಾರಾರ್ಥಕವಾದದ್ದು, ಅವಧಾರಣಾರ್ಥಕವಾದದ್ದು, ಸಮುಚ್ಚಯ ಮತ್ತು ಅವಧಾರಣ. ಅದರ ಅರ್ಥ ಹೇಳಿದ್ದಾಯ್ತು. ಅತಃ ಪೂರ್ವಂ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಅತಶ್ಚ ಪೂರ್ವಂ ಅತಃ ಪೂರ್ವಮುಚ್ಚಾರ್ಯಾಃ ಅಂತಿದೆ. ಅತಃ ಪೂರ್ವಂ ಪೂರ್ವಂ ಅಂದ್ರೆ ಏತತ್ ಶಾಸ್ತ್ರಾದೌ ಅಂತ, ಈ ಶಾಸ್ತ್ರದ ಆದಿಯಲ್ಲಿ, ಬ್ರಹ್ಮಮೀಮಾಂಸಾ ಶಾಸ್ತ್ರದ ಆದಿಯಲ್ಲಿ. ಕ್ರಮಾತ್ ಅನ್ನೋ ಪದವನ್ನು ಹಿಂದೆ ಬಂದಿದೆ. ಅದು ಅದಶ್ಚ ಪೂರ್ವಮುಚ್ಚಾರ್ಯಾಃ ಸರ್ವೇ ಏತೆ ತಥಾಮತಃ ಎಂಬಲ್ಲಿ ಹಿಂದೆ ಕ್ರಮಾತ್ ಅನ್ನೋ ಪದ ಬಂದಿದೆ. ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಕು. ಕ್ರಮಾದ್ ಉಚ್ಚಾರ್ಯ, ಮೊದಲು ಓಂಕಾರ, ಅನಂತರ ಅಥ ಶಬ್ದ, ಅನಂತರ ಅತಃ ಎಂಬ ಈ ಕ್ರಮದಲ್ಲೇ ಉಚ್ಚಾರ ಮಾಡಬೇಕು. ಓಂಕಾರಶ್ಚ ಅಥ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕವು ಕ್ರಮಾತ್ ಅಂತ ಸ್ವಲ್ಪ ಹಿಂದೆ ಬಂದಿದೆ. ಅದು ಆ ಕ್ರಮಾತ್ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಅತಃ ಪೂರ್ವಂ, ಅತಃ ಆದ್ದರಿಂದ ಪೂರ್ವಂ ಅಂತಂದ್ರೆ ಈ ಶಾಸ್ತ್ರದ ಆರಂಭದಲ್ಲಿ ಕ್ರಮವಾಗಿ ಓಂಕಾರ ಅಥ ಅತಃ ಎಂಬ ಈ ಕ್ರಮದಲ್ಲೇ ಏತೇ ಉಚ್ಚಾರ್ಯಾಃ ಈ ಮೂರು ಪದಗಳನ್ನ ಉಚ್ಚಾರ ಮಾಡಬೇಕಾದದ್ದು ಅಂತ ಅರ್ಥ. ಇನ್ನು ಭಾಷ್ಯದೀಪಿಕಾದಲ್ಲಿ ಉಚ್ಚಾರ್ಯಾಃ ಇತ್ಯೇವಂ ಸತಾಂ ಜನಾನಾಂ ಸಮ್ಮತಾಃ ಇತ್ಯರ್ಥಃ. ಈ ರೀತಿ ಉಚ್ಚಾರ ಮಾಡಬೇಕಾದದ್ದು, ಉಚ್ಚಾರ ಮಾಡಲ್ಪಡಬೇಕಾದವುಗಳು ಈ ಮೂರು ಶಬ್ದಗಳು ಈ ಕ್ರಮದಲ್ಲೇ ಉಚ್ಚಾರ ಮಾಡಬೇಕಾದದ್ದು. ಅದಷ್ಟ ಪೂರ್ವಮುಚ್ಚಾರ್ಯಾಃ ಸರ್ವೇ ಏತೆ ಸತಾಂ ಮತಾಃ. ಸತಾಂ ಮತಾಃ ಅಂತ ಅನ್ನೋದು ಎರಡು ಪದಗಳಿದೆ. ಸತಾಂ ಅಂದ್ರೆ ಜನಾನಾಂ, ಸತಾಂ ಜನಾನಾಂ ಸಜ್ಜನರಿಗೆ, ಮತಾಃ ಅಂದ್ರೆ ಸಮ್ಮತಾಃ ಅಂತ ಅರ್ಥ. ಸಜ್ಜನರಿಗೆ ಸಮ್ಮತವಾದ ವಿಷಯಗಳು. ಈ ಮೂರು ಶಬ್ದಗಳಿಗೆ ಇರತಕ್ಕಂತಹ ಸ್ವರೂಪತಃ ಆಧಿಕ್ಯ, ಅವಶ್ಯ ವಕ್ತವ್ಯಾರ್ಥತ್ವ, ಜೊತೆಗೆ ಅರ್ಥತಃ ಆಧಿಕ್ಯ ಇವುಗಳು ಇರುವ ಕಾರಣ ಈ ಮೂರು ಪದಗಳನ್ನ ಯದ್ಯಪಿ ಅಥ ಅತಃ ಅನ್ನೋ ಪದಗಳಿಗೆ ಪ್ರತ್ಯೇಕವಾಗಿ ವಿಚಾರ ಮಾಡಿದ್ದಾರೆ, ಈ ಮೂರು ಪದಗಳಿಗೂ ಅತಃ ಪೂರ್ವಂ ಈ ಶಾಸ್ತ್ರದ ಆದಿಯಲ್ಲಿ ಅನ್ವಯ ಉಚ್ಚರಿಸಲ್ಪಡತಕ್ಕವುಗಳು ಅಂತ ಅಭಿಪ್ರಾಯ. ಇದು ಒಂದು ವ್ಯಾಖ್ಯಾನ. ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಯದ್ವಾ ಸತಾಂ, ಸತಾಂ ಅಂದರೆ ಮುಖ್ಯಾನಾಂ ಅಂತ ಅರ್ಥ. ಸತಾಂ ಮುಖ್ಯಾನಾಂ, ಯಾವುದು ಮುಖ್ಯವಾದದ್ದು ಯಾವುದು? ಬ್ರಹ್ಮಸೂತ್ರಗಳು. ಸತಾಂ ಪೂರ್ವಂ, ಸತಾಂ ಪೂರ್ವಂ ಮುಖ್ಯವಾದ ಸೂತ್ರಗಳೆಲ್ಲ ಮುಖ್ಯತ್ವ ಇರೋದು ಬ್ರಹ್ಮಸೂತ್ರಗಳಿಗೆ. ಮುಖ್ಯವಾದ ಈ ಬ್ರಹ್ಮಸೂತ್ರಗಳ ಪೂರ್ವಂ, ಪೂರ್ವಂ ಅಂತಂದ್ರೆ ಮೊದಲನೇ ಸೂತ್ರದಲ್ಲಿ, ಪೂರ್ವಂ ಆದಿಸೂತ್ರ ಇತ್ಯರ್ಥ. ನಚಾತ್ರ ಸಕಲ ಸೂತ್ರಕಾರೈಃ ಏವಮೇವ ಪ್ರಯುಕ್ತತ್ವಾತ್ ಇತಿ ಸುಧಾ ವಿರೋಧಃ. ಸಕಲ ಸೂತ್ರಕಾರರು ಕೂಡ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನೋ ಒಂದು ವಾಕ್ಯ ಸುಧಾದಲ್ಲಿದೆ.
ನೀವು ಸಕಲ ಸೂತ್ರಕಾರರು ಹೀಗೆ ಪ್ರಯೋಗ ಮಾಡಿಲ್ವಲ್ಲ. ಓಂಕಾರ ಸೂತ್ರಗಳಲ್ಲಿ ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ. ಬ್ರಹ್ಮಸೂತ್ರಗಳಲ್ಲಿ ಮಾತ್ರ ಓಂಕಾರ ಇರೋದು. ಅದ ಏತೇ ಸರ್ವೇ ಅಂತ 3 ಪದಗಳು. ಎಲ್ಲಾ ಸೂತ್ರಕಾರರು ಕೂಡ ಈ 3 ಪದಗಳನ್ನು ಹೀಗೆ ಪ್ರಯೋಗ ಮಾಡ್ತಾರೆ ಅಂತ ಸುಧಾ ವಾಕ್ಯ ಇದೆ. ನೀವು ಹೇಳ್ತಾ ಇದ್ದೀರಿ ಬ್ರಹ್ಮಸೂತ್ರಾಣ ಪೂರ್ವಂ ಆದಿಸೂತ್ರೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ಈ ವ್ಯಾಖ್ಯಾನ ಮಾಡಿದ್ರೆ ಸುಧಾದಲ್ಲಿ ಹೇಳೋದಕ್ಕೂ ವಿರೋಧ ಬರ್ತಲ್ಲ. ಸಕಲ ಸೂತ್ರಕಾರರು ಕೂಡ ಹೀಗೆ ಪ್ರಯೋಗ ಮಾಡ್ತಾರೆ ಅಂತ ಸುಧಾದಲ್ಲಿದೆ. ನೀವು ಬ್ರಹ್ಮಸೂತ್ರಗಳ ಮುಖ್ಯ ಸೂತ್ರಗಳಾಗಿರತಕ್ಕಂತಹ ಬ್ರಹ್ಮಸೂತ್ರಗಳ ಪ್ರಾರಂಭದಲ್ಲಿ ಮೊದಲನೇ ಸೂತ್ರದಲ್ಲಿ ಮಾತ್ರ ಈ 3ರ ಪ್ರಯೋಗ ಅಂತ ನೀವು ಹೇಳ್ತಾ ಇದ್ದೀರಿ. ವಿರೋಧ ಬಂತು ಅಂತ ಹೇಳಿದ್ರೆ ಅಲ್ಲಿ ಸುಧಾ ವಾಕ್ಯ ಅಥ ಮತ್ತು ಅಥಃ ಅಥಃ ಅಥಾತಃ ಈ 2 ಶಬ್ದಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಆ ವಾಕ್ಯ ಬಂದಿದೆ. ಅಲ್ಲಿ ಹಿಂದೆ ಏತೌ ಅಂತ ಒಂದು ಪದ ಇದೆ ಹಿಂದಿನ ಸುಧಾ ವಾಕ್ಯದಲ್ಲಿ. ಸಕಲ ಸೂತ್ರಕಾರರು ಈ 2 ಶಬ್ದಗಳನ್ನ ಅಥ ಮತ್ತು ಅಥಃ ಎಂಬ ಶಬ್ದಗಳನ್ನ ಪೂರ್ವದಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ಎಲ್ಲರಿಗೂ ಸಮ್ಮತ ಅಂತ ಅಭಿಪ್ರಾಯ. ಸಕಲ ಸೂತ್ರಕಾರೈಹಿ ಏವಮೇವ ಹೀಗೆಯೇ ಅಂತಂದ್ರೆ ಕ್ರಮಾಂತರಂ ವಿಹಾಯ, ಮೊದಲು ಅಥಃ ಆಮೇಲೆ ಅಥ ಅಂತ ಹೀಗೆಲ್ಲ ಕ್ರಮ ವ್ಯತ್ಯಾಸ ಮಾಡಬಾರದು. ಯಾವ ಕ್ರಮದಲ್ಲಿ ಇವಾಗ ಸೂತ್ರದಲ್ಲಿ ಬಂದಿದೆಯೋ ಅದೇ ಕ್ರಮದಲ್ಲೇ ಎಲ್ಲಾ ಸೂತ್ರಕಾರರು ಈ 2 ಶಬ್ದಗಳನ್ನ ಅಥ ಮತ್ತು ಅಥಃ ಎಂಬ ಶಬ್ದಗಳನ್ನ ಉಚ್ಚಾರ ಮಾಡ್ತಾರೆ. ಹೀಗೆ ಅತಶ್ಚ ಪೂರ್ವೋಚ್ಚಾರ್ಯಾಃ ಸರ್ವೇ ಏತೆ ಸತಾಂ ಮತಾಃ. ಅಥಾತ ಶಬ್ದಯೋರೇವಂ ಅಥ ಶಬ್ದಸ್ಯ ಸೂತ್ರಕಥಾ ವಿಶೇಷಃ. ಬಂತಿತ್ತು ಸೂತ್ರಕೃತ ಅತಿಶೇಷ ಅದು ಬೇಕಾಗಿದೆ. ಸೂತ್ರಕೃತ ಉಚ್ಚಾರ್ಯಾಃ ಅಂತಲ್ಲ, ಹಾಗೆ ಸರ್ವೇ ಏತೆ ಸೂತ್ರಕೃತ ಪೂರ್ವಮುಚ್ಚಾರ್ಯಾಃ ಅದನ್ನು ಅನುಸರಿಸಿ ನಾವು ಉಚ್ಚಾರ ಮಾಡಬೇಕು ಅಂತ ಅದು ಬೇರೆ ವಿಷಯ. ಅಥ ಶಬ್ದಸ್ಯ ಅಂತ ಪದ ಬಂದಿದೆ ಅಲ್ಲಿ, ಅದಕ್ಕೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಒಂದು ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಅಧಶ್ಚ ಪೂರ್ವಮುಚ್ಚಾರ್ಯಾಃ ಸರ್ವೇ ಏತೆ ಸತಾಂ ಮತಾಃ ಅನ್ನೋ ಶ್ಲೋಕದ ತಾತ್ಪರ್ಯ ನಮಗೆ ಸಿಕ್ಕಿದೆ. ಅತಿಶಬ್ದಸ್ಯ ಸೂತ್ರಕಥಾ ಇತಿ ಶೇಷ, ಸೂತ್ರಕಥಾ ಅಂತ ಅನ್ನೋದನ್ನು ಹೊಂದಿಸ್ಬೋದು. ಅತಿಶಬ್ದಸ್ಯ ಅನ್ನೋದು ಏನು ಸ್ವಲ್ಪ ತೊಡಕಿದೆ. ಆ ವಾಕ್ಯಕ್ಕೆ ತತ್ ಸಂಬಂಧ ಏನು ಮುದ್ರಣ ದೋಷವು ಒಂದಿರ್ಬೇಕಿರ್ಲಿ, ಅದನ್ನ ಬಿಟ್ಬಿಡಿ. ನಾನು ತತ್ಕಿಮತ್ರ ಇತ್ಯಾದಿ ಪ್ರಶ್ನೋತ್ತರಂ ಉಪಸಂಹರತಿ ಅಥ ಇತಿ.
ಈಗ ಅಥಾತ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ ಸೂತ್ರೇಷು ತು ಮಹಾಪ್ರಾಜ್ಞಾಃ ತಾವೇವ ಆದೌ ಪ್ರಯುಂಜತೆ ಇತಿ ಅನ್ನೋದು ಇದು. ಇದಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀಪಿಕಾದಲ್ಲಿ ಹೇಳ್ತಾರೆ, ತತ್ಕಿಮತ್ರ ನಾರದರ ಪ್ರಶ್ನೆಗೆ ಉಕ್ತಂಚಗಾರುಡೆ ಅಥಾತ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೈವ ಅಂತ ನಾರದರ ಪ್ರಶ್ನೆ ಕೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರಿಗೆ. ಅದು ಪ್ರಾರಂಭ. ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗಿ ಅದಕ್ಕೆ ಉತ್ತರವೂ ಇದುವರೆಗೂ ಹೇಳಿದ್ದಾಯ್ತು. ಆ ಉತ್ತರವನ್ನು ತಿಳಿಸಿದ್ದಾಯ್ತು. ಅದರ ಆ ಪ್ರಶ್ನೋತ್ತರಗಳ ಉಪಸಂಹಾರ ಮಾಡತಕ್ಕದ್ದು ಈ ವಾಕ್ಯ. ನಾರದರು ಕೇಳಿದ ಪ್ರಶ್ನೆ, ಬ್ರಹ್ಮದೇವರು ಹೇಳಿದ ಉತ್ತರ, ಪ್ರಶ್ನೋತ್ತರಗಳೇನಿದೆ ಅದನ್ನು ಉಪಸಂಹಾರ ಮಾಡುವ ವಾಕ್ಯ ಇದು. ಅಥಾತ ಶಬ್ದಯೋ ಏವಂ ವೀರ್ಯಂ ಆಜ್ಞಾಯ ತತ್ವತಃ ಸೂತ್ರೇಷು ತು ಮಹಾಪ್ರಾಜ್ಞಾಃ ತೌ ಏವ ಆದೌ ಪ್ರಯುಂಜತೆ. ತಾವೇವಾದೌ ಪ್ರಯುಂಜತೆ ಅಂದ್ರೆ ತೌ ಏವ ಆದೌ ಪ್ರಯುಂಜತೆ ಅಂತ. ಅಥ ಸೂತ್ರೇಷತು ಅಂತ ಒಂದು ತುಕಾರ ಇದೆಯಲ್ಲ, ಸುಶಬ್ದ ಅವಧಾರಣೆ ವಿಶೇಷೇಚ. ಸೂತ್ರೇಶು ಏವ ತು ಅಂದ್ರೆ ಏವ ಅಂತ ಅರ್ಥ ಇಟ್ಕೊಳ್ಳಿ. ತು ಅನ್ನೋದೊಂದು ವಿಶೇಷವನ್ನು ಹೇಳುವ ಶಬ್ದ, ಅದು ಆ ಅರ್ಥವನ್ನು ತಗೊಳ್ಬೇಕು. ಅಥಾತ ಶಬ್ದಯೋ, ಅಥ ಮತ್ತು ಅತಃ ಈ ಎರಡು ಶಬ್ದಗಳ ಏವಂ ವೀರ್ಯಂ, ಏವಂ ಅಂದ್ರೆ ಉಕ್ತ ಪ್ರಕಾರೇಣ ಇದುವರೆಗೂ ಹೇಳಿದ ರೀತಿಯಿಂದ, ವೀರ್ಯಂ ಅಂದ್ರೆ ಸ್ವರೂಪಾಧಿಕ್ಯ ಮೊದಲಾದ ಮಹಾತ್ಮ್ಯವನ್ನು, ಆ ಶಬ್ದದ ಸ್ವರೂಪಕ್ಕೆ ಒಂದು ಆಧಿಕ್ಯವಿದೆ, ಆ ಶಬ್ದಗಳು ಹೇಳುವ ಅರ್ಥಕ್ಕೆ ಒಂದು ಆಧಿಕ್ಯವಿದೆ, ಅವಶ್ಯ ವಕ್ತವ್ಯಾರ್ಥತ್ವವಿದೆ ಇಂತೆಲ್ಲ ಹೇಳಿದ್ರಲ್ಲ. ಇದೊಂದು ವೀರ್ಯ. ವೀರ್ಯ ಅಂದ್ರೆ ಸ್ವರೂಪಾಧಿಕ್ಯಾದಿ ಮಹಾತ್ಮ್ಯ, ಆ ಶಬ್ದಗಳ ಮಹಿಮೆ. ಅದನ್ನ ಆಜ್ಞಾಯ ತತ್ ಅಥಾತ ಶಬ್ದಯೋ ಏವಂ ವೀರ್ಯಂ, ಈ ಎರಡು ಶಬ್ದಗಳ ಈ ಮಹಾತ್ಮ್ಯವನ್ನ ಆಜ್ಞಾಯ, ಏವಂ ವೀರ್ಯಂ ಈ ರೀತಿಯಾದ ಒಂದು ಮಹಿಮೆಯನ್ನು ಆಜ್ಞಾಯ ಅಂದ್ರೆ ತಿಳಿದು ಅಂತ ಅರ್ಥ. ಆಜ್ಞಾಯ ಅಂತನ್ನುವಾಗ ಆ ಅಂತಂದು ಉಪಸರ್ಗ ಇದೆ. ಚೆನ್ನಾಗಿ ತತ್ವತಃ ಸರಿಯಾಗಿ ತತ್ವತಃ ವಿಜ್ಞಾಯ ಅಂತ ಅರ್ಥ. ಆಜ್ಞಾಯ ಅಂತಂದ್ರೆ ತತ್ವತಃ ವಿಜ್ಞಾಯ, ಯಥಾರ್ಥವಾಗಿ ಯಥಾವತ್ತಾಗಿ ತಿಳಿದು. ಸೂತ್ರೇಷು ತು ಮಹಾಪ್ರಾಜ್ಞ, ಸೂತ್ರೇಷು ವಿಚಾರಶಾಸ್ತ್ರವೇ ಮೊದಲಾದ ಸೂತ್ರಗಳಲ್ಲಿ, ಸರ್ವೇಷು ಈ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ತಾವೇವ ತೌ ಅಂದ್ರೆ ಅಥ ಮತ್ತು ಅತಃ ಎಂಬ ಎರಡು ಶಬ್ದಗಳನ್ನೇ ಹೊರತು ಬೇರೆ ಶಬ್ದಗಳನ್ನಲ್ಲ, ಈ ಶಬ್ದಗಳನ್ನೇ. ಅಥ ಅನ್ನೋ ಶಬ್ದದ ಬದಲಾಗಿ ಅನಂತರಂ ಅನ್ನೋ ಶಬ್ದ ಆಗ್ಲಿ, ತತಃ ಅನ್ನೋ ಶಬ್ದ ಆಗ್ಲಿ ಇಂತಹದ್ದು ಹೇಳಬಾರದು. ಹಾಗೆ ಅತಃ ಅನ್ನೋ ಪದದ ಬದಲಾಗಿ ತತಃ ಅನ್ನೋ ಪದ ಇದೆಲ್ಲ ಸೇರಿಸಬಾರದು. ಇದೇ ಶಬ್ದಗಳನ್ನೇ ಸೂತ್ರಗಳ ಈ ವಿಚಾರಶಾಸ್ತ್ರಗಳ ಎಲ್ಲ ಗ್ರಂಥಗಳಲ್ಲೂ ತೌ ಈ ಅಥ ಮತ್ತು ಅತಃ ಎಂಬ ಶಬ್ದಗಳನ್ನೇ ಹೊರತು ಬೇರೆ ಶಬ್ದಗಳನ್ನು ಅಲ್ಲ, ಇವುಗಳನ್ನೇ ಆದೌ ಅಂದ್ರೆ ಪ್ರಥಮಮೇವ ಮೊದಲೇ, ಪ್ರಯುಂಜತೆ ಅಂದ್ರೆ ಪ್ರಯೋಗಂ ಕುರುವಂತಿ ಇತ್ಯರ್ಥ. ಈ ಶಬ್ದಗಳ ಪ್ರಯೋಗವನ್ನೇ ಮಾಡ್ತಾರೆ ಅಂತ ಅರ್ಥ. ಯಾರು ಮಾಡ್ತಾರೆ? ಮಹಾಪ್ರಾಜ್ಞಾ ಪ್ರಯುಂಜತೆ. ಮಹಾಪ್ರಾಜ್ಞರು ಅಂದ್ರೆ ಸೂತ್ರದಲ್ಲಿ ಮೊದಲು ಪ್ರಯೋಗ ಮಾಡ್ತಾರೆ ಅಂತ ಯಾರು ಮಾಡ್ತಾರೆ? ಸೂತ್ರಕಾರ ಮಾಡ್ತಾರೆ ಅಂತ ಅಭಿಪ್ರಾಯ ಗೊತ್ತಾಗತ್ತೆ. ಆ ಸೂತ್ರಕಾರರು ಸಾಮಾನ್ಯರಲ್ಲ, ಅವರು ಮಹಾಪ್ರಾಜ್ಞರು, ಮಹಾಪ್ರಾಜ್ಞಾ. ಹೇಳಿದ್ರಿಂದ ಈ ಸೂತ್ರಕಾರರಿಗೆ ಅಂಥ ಸಾಮರ್ಥ್ಯವಿದೆಯೇ ಈ ಶಬ್ದಗಳ ಮಾಹಾತ್ಮ್ಯ ತತ್ವವನ್ನ, ಮಾಹಾತ್ಮ್ಯದ ತತ್ವಜ್ಞಾನ, ಮಾಹಾತ್ಮ್ಯವನ್ನು ಸರಿಯಾಗಿ ತಿಳಿದವರು ಅಂತ ಹೇಗೆ ಹೇಳೋದು? ಅವ್ರಿಗೆ ಅಸಾಮರ್ಥ್ಯ ಇದೆಯೇನೋ ಅನ್ನೋದು ಸಂಶಯವೇ ಇಲ್ಲ. ಅವರು ಮಹಾಪ್ರಾಜ್ಞರವರು. ಯಾರು? ಸೂತ್ರಕಾರರು. ಈ ಶಬ್ದಗಳ ಮಾಹಾತ್ಮ್ಯ ವಿಷಯಕವಾದ ತತ್ವಜ್ಞಾನವನ್ನು ಪಡೆದಿರುವವರು
ಹೊಡೆದಿರತಕ್ಕಂಥವ್ರು, ಅವರಿಗೆ ಆ ವಿಷಯದಲ್ಲಿ ಸರ್ವಥಾ ಅಸಾಮರ್ಥ್ಯವಿಲ್ಲ. ಅಂಥ ಮಹಾಪ್ರಾಜ್ಞರು ಆ ಮಹಾಪ್ರಾಜ್ಞಾ ಪ್ರಯುಂಜತೆ ಈ ಎರಡು ಶಬ್ದಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏವಕಾರ ಇದೆಯಲ್ಲ, ತಾವೇವ ಅಂದ್ರೆ ಏವಕಾರ ಸರ್ವಶಾಸ್ತ್ರಾದಿ ಸೂತ್ರ ವಿವಕ್ಷೆಯ ಓಂಕಾರ ವ್ಯವಚ್ಛೇದಕ. ಇವೆರಡನ್ನೇ ಅಥ ಮತ್ತು ಅತಃ ಅನ್ನೋ ಶಬ್ದಗಳನ್ನೇ ಓಂಕಾರವಲ್ಲ, ಅಥಾತೋ ಧರ್ಮ ಜಿಜ್ಞಾಸ ಅನ್ನೋ ಮೀಮಾಂಸಾ ಶಾಸ್ತ್ರದ ಪ್ರಾರಂಭದ ಸೂತ್ರದಲ್ಲಿ ಓಂಕಾರ ಉಚ್ಚಾರ ಇಲ್ಲ. ಓಂಕಾರವನ್ನು ಬಿಟ್ಟು ಅಥ ಮತ್ತು ಅತಃ ಈ ಎರಡು ಶಬ್ದಗಳನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಸರ್ವಶಾಸ್ತ್ರಗಳ ಆದಿಸೂತ್ರ ವಿವಕ್ಷೆಯ ಹೇಳೋದಾದ್ರೆ ಓಂಕಾರ ಇಲ್ಲ. ಇವೆರಡನ್ನೇ ಏವಕಾರ ಆ ರೀತಿ ಓಂಕಾರವನ್ನು ಬಿಟ್ಟು ಅದರ ಬಿಡಬೇಕು ಅಂತ ವ್ಯವಚ್ಛೇದವನ್ನು ಮಾಡ್ತಾ ಇದೆ. ಈ ಓಂಕಾರ ಅನ್ನೋದು ಬ್ರಹ್ಮಸೂತ್ರಗಳ ಮೊದಲನೇ ಸೂತ್ರದಲ್ಲಿ ಮಾತ್ರವೇ ಇದೆ. ಇತರ ಶಾಸ್ತ್ರಗಳ ಕರ್ಮ ಮೀಮಾಂಸಾ, ದೈವಿ ಮೀಮಾಂಸಾ ಈ ಸೂತ್ರಗಳ ಪ್ರಾರಂಭದಲ್ಲಿ ಇಲ್ಲ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಈ ಶ್ಲೋಕದಲ್ಲೇ ಸ್ಪಷ್ಟ ಇದೆ ನೋಡಿ. ಮೇಲಿನ ಶ್ಲೋಕದಲ್ಲಿ ಅತಶ್ಚ ಪೂರ್ವಮಚ್ಚಾರ್ಯಾಃ ಸರ್ವೇ ಏತೇ ಸತಾಂ ಮತಾಃ, ಅಲ್ಲಿ ಉಚ್ಚಾರ್ಯಾಃ ಸರ್ವೇ ಏತೇ ಅಂತ ಮೂರರ ಪ್ರಸ್ತಾಪ ಇದೆ. ಆದರೆ ಅಥಾತಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ ಅದು ಮುಂದಿನ ಶ್ಲೋಕದಲ್ಲಿ ಎರಡನ್ನು ಮಾತ್ರ ಹೇಳ್ತಾ ಇದ್ದಾರೆ. ಹೀಗಾಗಿ ಬ್ರಹ್ಮಸೂತ್ರಗಳ ಆದಿಸೂತ್ರದಲ್ಲಿ ಓಂಕಾರವಿದೆ, ಅತಃ ಅನ್ನೋ ಶಬ್ದಗಳಿದೆ. ಈ ಕ್ರಮದಲ್ಲಿ 3 ಶಬ್ದಗಳ ಪ್ರಯೋಗವಿದೆ. ಆದರೆ ಇತರ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಅಥ ಮತ್ತು ಅತಃ ಈ 2 ಶಬ್ದಗಳು ಮಾತ್ರ ಅಂತ ಅಭಿಪ್ರಾಯ. ಓಂಕಾರ ವೈಷಮ್ಯವನ್ನ ಅಥಾತ ಶಬ್ದಯೋರೇವ ಭುಕ್ತಿ, ಓಂಕಾರಕ್ಕೂ ಅತಃ ಅನ್ನೋ ಶಬ್ದಗಳಿಗೂ ಒಂದು ವೈಲಕ್ಷಣ್ಯ ಇದೆ. ಏನು ವೈಲಕ್ಷಣ್ಯ? ಈ 3 ಶಬ್ದಗಳನ್ನ ಈ ಶಾಸ್ತ್ರದ ಪ್ರಥಮ ಸೂತ್ರದ ಆದಿಯಲ್ಲಿ ಇದೇ ಕ್ರಮದಲ್ಲಿ ಉಚ್ಚಾರ ಮಾಡತಕ್ಕಂಥದ್ದು ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ. ಇತರ ವಿಚಾರ ಶಾಸ್ತ್ರಗಳಿಗೆ ಅದಕ್ಕೆ ಹಾಗಿಲ್ಲ. ಅಲ್ಲಿ ಓಂಕಾರ ಇಲ್ಲ, ಉಳಿದ 2 ಶಬ್ದಗಳು ಮಾತ್ರ ಇದೆ ಅಂತ ಇವರು ವ್ಯಾಖ್ಯಾನ ಮಾಡ್ತಾರೆ. ಈಗ ಹೇಳಿ ಅದಕ್ಕೆ ಮತ್ತೆ ತಮ್ಮ ಅಭಿಪ್ರಾಯ ಸಮರ್ಥನೆಯನ್ನು ಮಾಡ್ತಾರೆ. ಅತಯೇವ ಅಥಾತ ಶಬ್ದ ವಿಷಯೇ ಉಪಕ್ರಮೋ ಸಂಹಾರಯೋ ನಿಖಿಲಾನಿ ಸೂತ್ರೇಶು ಇದು ಸರ್ವಸೂತ್ರೋಕ್ತಿ. ನೋಡಿ, ಇಲ್ಲಿ ಈಗ ನಾರದರ ಪ್ರಶ್ನೆಯ ಉಪಕ್ರಮ ಇದೆ. ಗಾರುಡ ವಾಕ್ಯಗಳನ್ನ ಉದಾಹರಿಸುವ ಸಂದರ್ಭದಲ್ಲಿ ನಾರದರು ಪ್ರಶ್ನೆ ಮಾಡಿದ್ದು ಹೇಗೆ ಪ್ರಾರಂಭ ಆಗೋದು ಹೇಗಪ್ಪ? ಅದು ಅಥಾತ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನಿ ಸೂತ್ರಾಣಿ ಅಂತ ಅಲ್ಲಿದೆ ನೋಡಿ. ಅಥಾತ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನಿ ಸೂತ್ರಾಣಿ ಅಂತಿದೆ. ಉಪಸಂಹಾರ ಮಾಡಬೇಕಾದ್ರೆ ಸೂತ್ರೇಶು ಮಹಾಪ್ರಾಜ್ಞಾ, ಅಲ್ಲಿ ಉಪಕ್ರಮದಲ್ಲಿ ಬಂದದ್ದು ಅಥಾತ ಶಬ್ದ ಪೂರ್ವಾಣಿ, ಅಥ ಮತ್ತು ಅತಃ ಎಂಬ 2 ಶಬ್ದಗಳನ್ನೇ ಎಲ್ಲಾ ಸೂತ್ರಕಾರರು ಪ್ರಾರಂಭದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ತತ್ಕಿಮತ್ರ ನಿಯಾಮಕಂ ಅಂತ ನಾರದರ ಪ್ರಶ್ನೆ ಪ್ರಾರಂಭದಲ್ಲಿ. ಅವ್ರು ಉತ್ತರ ಕೊಟ್ಟು ಉಪಸಂಹಾರ ಮಾಡುವ ಸಂದರ್ಭದಲ್ಲಿ ಅಥಾತ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ ಅಂತ ಈ 2 ಶಬ್ದಗಳ ವಿಷಯದಲ್ಲೇ ಉಪಸಂಹಾರ. ಅಲ್ಲೂ ಕೂಡ ಸೂತ್ರೇಶು ತೇಷು ಸರ್ವೇಷು ಅಂತ ಬಂದಿದೆ ನೋಡಿ. ಅಥಾ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ
ಸೂತ್ರೇಶು ತು ಮಹಾಪ್ರಾಜ್ಞಾಃ ತಾವೇವಾದು ಪ್ರಯುಜ್ಯತೆ. ಸೂತ್ರೇಶು ಅಂದ್ರೆ ಸರ್ವಸೂತ್ರಗಳಲ್ಲೂ ಅಂತ ಅರ್ಥ. ಶಬ್ದಗಳ ವಿಷಯದಲ್ಲಿ ಮಾತ್ರ ಉಪಕ್ರಮ ಉಪಸಂಹಾರಗಳಿರುವುದಿಲ್ಲ. ಅಥ ಮತ್ತು ಅತಃ ಎಂಬ ಶಬ್ದಗಳು ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಸೂತ್ರ ಗ್ರಂಥಗಳಲ್ಲೂ ಕೂಡ ಪ್ರಾರಂಭದಲ್ಲಿ ಇದೆ. ಯಾಕೆ, ಇದಕ್ಕೇನು ವೈಶಿಷ್ಟ್ಯ ಅಂತ ಪ್ರಶ್ನೆ. ಅದಕ್ಕೆ ವೈಶಿಷ್ಟ್ಯವನ್ನೆಲ್ಲ ವರ್ಣನೆ ಮಾಡಿ ಉಪಸಂಹಾರ ಮಾಡುವಾಗ ಅಥ ಮತ್ತು ಅತಃ ಈ ಎರಡು ಶಬ್ದಗಳ ಈ ವೀರ್ಯವನ್ನು ಮಹಿಮೆಯನ್ನ ತಿಳಿದು ಸೂತ್ರಕಾರರು ಪ್ರಾರಂಭದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಉಪಸಂಹಾರ ಮಾಡ್ತಾ ಇದ್ದಾರೆ. ಸರ್ವಸೂತ್ರಗಳಲ್ಲೂ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸರ್ವ ವಿಧವಾದ ವಿಚಾರ ಶಾಸ್ತ್ರ ಗ್ರಂಥಗಳೇನಿವೆ, ಸೂತ್ರ ಗ್ರಂಥಗಳು, ಅದು ಅಥಾದ ಶಬ್ದಗಳನ್ನು ಮಾತ್ರ ಉದ್ದೇಶಿಸಿ ಈ ಮಾತನ್ನು ಬಂದಿದೆ ಉಪಸಂಹಾರದಲ್ಲಿ. ಓಂಕಾರವನ್ನು ತಗೊಂಡಿಲ್ಲ ಅಲ್ಲಿ. ಓಂಕಾರ ವಿಷಯೇತು ನ ತದುಕ್ತ ನ ತದನು ಓಂಕಾರ ವಿಷಯೇತು ತದನುಕ್ತಿ. ಓಂಕಾರ ವಿಷಯದಲ್ಲಿ ಸೂತ್ರೇಶು ನಿಖಿಲೇಶು ಸೂತ್ರೇಶು ಅಂತ ಈ ಮಾತಿಲ್ಲ ಅಲ್ಲಿ. ಅಥ ಶಬ್ದಸ್ಯ ಓಂಕಾರೇಣ ಸಹ ಪಾಠೇಪಿ ಸಾರ್ವತ್ರಿಕತ್ವಂ. ಯದ್ಯಪಿ ಓಂ ಅತಃ ಒಟ್ಟಿಗೆ ಓಂಕಾರೇಣ ಸಹ ಪಾಠ ಇದೆ ಸೂತ್ರಗಳಲ್ಲಿ, ಈ ಬ್ರಹ್ಮಸೂತ್ರಗಳಲ್ಲಿ. ಆದರೆ ಆ ಓಂಕಾರೇಣ ಸಹ ಅಥ ಶಬ್ದ ಪಾಠ ಸರ್ವತ್ರ ಇಲ್ಲ. ಇದು ಮಾತ್ರ ಬ್ರಹ್ಮಸೂತ್ರಗಳಲ್ಲಿ ಮಾತ್ರ. ಯಾಕೆಂದ್ರೆ ಉಪಕ್ರಮ ಉಪಸಂಹಾರಗಳನ್ನು ನೋಡಿ. ಅಥಾ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನಿ ಪ್ರಾರಂಭಂತೆ ಕಿಮತ್ರ ನಿಯಾಮಕಂ ಅಂತ ಪ್ರಶ್ನೆ ಪ್ರಾರಂಭ. ಉಪಸಂಹಾರದಲ್ಲಿ ಅಥಾದ ಶಬ್ದಗಳ ವಿಷಯದಲ್ಲಿ ಮಾತ್ರ ಉಪಸಂಹಾರ. ಅಥಾದ ಶಬ್ದಯೋರೇವಂ ವಿಜ್ಞಂ ಆಜ್ಞಾಯ ತತ್ವತಃ ಅಂತ. ಇತಿ ಶಬ್ದಸ್ಯ ಇತಿ ಗಾರುಡೆ ಉಕ್ತಂ ಅಂತ ಉಕ್ತಂಚ ಗಾರುಡೆ ಅಂತ ಪ್ರಾರಂಭದಲ್ಲಿ ಬಂದಿದೆ. ಇತಿ ಅಂತ ಇಲ್ಲಿ ಅದು ಜೋಡಿಸ್ಕೊಳ್ಬೇಕು. ಈ ಅಭಿಪ್ರಾಯ ನೋಡಿದ್ರೆ ಭಾಷ್ಯ ದೀಪಿಕಾಚಾರ್ಯರ ಪ್ರಕಾರ ಕರ್ಮಮೀಮಾಂಸಾ ಶಾಸ್ತ್ರ, ದೇವಿ ಮೀಮಾಂಸಾ ಶಾಸ್ತ್ರಗಳಲ್ಲಿ ಓಂಕಾರ ಇಲ್ಲ ಅಂತ ಕಾಣಿಸುತ್ತೆ. ಪರಿಮಳದಲ್ಲಿ ಮಾತ್ರ ಅಲ್ಲೂ ಇದೆ ಅಂತ ಹೇಳ್ತಾರೆ. ಹಾಗೆ ಆ ಸೂತ್ರ ಪಾಠವನ್ನು ಮಾಡತಕ್ಕವರು ಮೀಮಾಂಸಕರು ಅದು ಹೇಳೋದಿಲ್ವಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅಜ್ಞಾನಾತ್ ಅನ್ನು ಮಾತಾಡಿದ್ದಾರೆ. ಅಲ್ಲೂ ಇರ್ಬೇಕು ಅಂತ ಅಭಿಪ್ರಾಯ. ಅಭಿಪ್ರಾಯದ ವ್ಯತ್ಯಾಸ ಇರ್ಬೋದು, ಅಂತೂ ನಮ್ ಗಮನದಲ್ಲಿ ನಾವು ತಿಳಿದಿರ್ಬೇಕು. ಅಜ್ಞಾತತ್ವ ಎರಡು ಹೇಳಿದ್ದಾರೆ. ಅಜ್ಞಾನಾದ್ವ ಅಂತ ಒಂದು ಅದಕ್ಕಿಂತ ಮುಂಚೆ ಒಂದು ನೆನಪಿದ್ಯಾ? ಪರಿಮಳ ಬರ್ಸ್ಬಿಡ್ತೀರಿ. ಮತ್ತೆ ಆ ಸುಧಾವಾಕ್ಯ ಉದಾಹರಿಸ್ತಾರಲ್ಲ, ಅಲ್ಲೂ ಕೂಡ ಸ್ವಲ್ಪ ಪ್ರಶ್ನೆಗಳಿದೆ, ವಿಚಾರ ಮಾಡಬೇಕು. ಅಂತೂ ಸಂಬಂಧದಲ್ಲಿರಲಿ ಅಷ್ಟೇ. ನಮ್ಮ ಬುದ್ಧಿಗೆ ಏನ್ ಪರಿಹಾರ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೇ ಅಂತ ಭಾಷ್ಯ. ಭಾಷ್ಯ ದೀಪಿಕಾದಲ್ಲಿ ಅದಕ್ಕೆ ಅವತರಣಿಕೆ ಕೊಡ್ತಾರೆ. ಅಚ ಶಬ್ದ ಅಧಿಕಾರಾನಂತರ್ಯಂ ವಕ್ತಿ ಅಲ್ವಾ? ಅಚ ಶಬ್ದೋ ಮಂಗಲಾರ್ಥ ಅಧಿಕಾರಾನಂತರ್ಯಾರ್ಥಶ್ಚ ಅಂತ ಭಾಷ್ಯ. ಅಧಿಕಾರಾನಂತರ್ಯವನ್ನು ಹೇಳತ್ತೆ ಅಚ ಶಬ್ದ ಅಂತ ಅದರ ಅಭಿಪ್ರಾಯ. ಏನ್ ಅಧಿಕಾರ ಅದು? ಯಾವ ಅಧಿಕಾರದ ಅನಂತರ? ಕೋಸೌ ಅಧಿಕಾರ ಬ್ರಹ್ಮ ಜಿಜ್ಞಾಸಾಯಾಮ್. ಬ್ರಹ್ಮ ಜಿಜ್ಞಾಸೆ ಮಾಡಿದ್ರೆ ಏನ್ ಅಧಿಕಾರ ಇರಬೇಕು ಕೇಳಿದ್ರೆ ಗಾಬರಿ ಆಗತ್ತೆ. ಕೋಸೌ ಅಧಿಕಾರ ಬ್ರಹ್ಮ ಜಿಜ್ಞಾಸಾಯಾಮ್ ಮತ್ತು ಕತಿ ವಿಧಶ್ಚ ಸಹ ಅಧಿಕಾರ ಎಷ್ಟು ವಿಧವಾದ ಅಧಿಕಾರವಿದೆ? ಈ ಪ್ರಶ್ನೆಗೆ ಉತ್ತರವಾಗಿ
ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೇ ಅಂತ ಪ್ರಾರಂಭ ಆಗತ್ತೆ ಭಾಷ್ಯ. ಅಧಿಕಾರಶ್ಚ ಅಂತ ಚಕಾರ ಇದೆ. ಶಬ್ದ ನ ಕೇವಲಂ ಅಧಿಕಾರ, ಅಧಿಕಾರವೂ ಅಂತ ಚಕಾರ ಹಾಗರ್ಥ. ಅಧಿಕಾರವನ್ನು ಮಾತ್ರ ಅಲ್ಲ ಹೇಳೋದು, ಅದರ ವಿಭಾಗವನ್ನು ಕೂಡ ಭಾಗವತ ತಂತ್ರ ಎಂಬ ಗ್ರಂಥದಲ್ಲಿ ಹೇಳಲಾಗಿದೆ ಅಂತ ಅದರ ಸಮುಚ್ಚಯವನ್ನು ಚಕಾರ ಹೇಳುತ್ತೆ. ಅಧಿಕಾರಶ್ಚ ಅಂತ ಸಮುಚ್ಚಯ. ಅತ್ರ ಪ್ರಮಾಣೆ ಅಧಿಕಾರಿ ಕಥನೇಪಿ ತದ್ವಿಶೇಷಣತೆಯ ದೇವತ್ವಾದಿರೂಪೋಪಿ ಅಧಿಕಾರ ಉಕ್ತೋ ಭವತಿ ಇದು ನಾಸಂಗತಿ. ಹೀಗಾಗಿ ಈ ಮುಂದೆ ಹೇಳತಕ್ಕಂಥ ಭಾಗವತ ತಂತ್ರ ಗ್ರಂಥದ ಈ ವಾಕ್ಯಗಳಲ್ಲಿ ಅಧಿಕಾರದ ವಿಭಾಗವನ್ನು ಮಾಡಲಾಗಿದೆ, ಅಧಿಕಾರವನ್ನು ಹೇಳಲಾಗಿದೆ ಅಂತ ಅರ್ಥ. ಅಧಿಕಾರಷ್ಟು ಉಕ್ತ ಅಂತ. ಆದರೆ ಆ ಮುಂದಿನ ವಾಕ್ಯಗಳನ್ನು ನೋಡಿ, ಮಂದ ಮಧ್ಯೋತ್ತಮತ್ವೇನ ತ್ರಿವಿಧ ಹಿ ಅಧಿಕಾರಿಣ, ಅಧಿಕಾರಿಗಳು 3 ವಿಧವಾಗಿದ್ದಾರೆ. ಯಾರವರು ಅಂತ ಅಧಿಕಾರವನ್ನು ಹೇಳಿಲ್ಲ, ಅವರು ಅಧಿಕಾರಿಯನ್ನು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಅಧಿಕಾರಿಣ ತ್ರಿವಿಧ ಅಂತ ಬಂದಿದೆ. ಇಲ್ಲಿ ನೀವು ಹೇಳ್ತಾ ಇದ್ದೀರಿ ಅಧಿಕಾರಶ್ಚ ಭಾಗವತ ತಂತ್ರೇ ಉಕ್ತ ಅಂತ ಹೇಳಿದ್ದೀರಿ, ಅಸಂಗತ ಅಲ್ವೇ ಇದು ಅಂತ ಪ್ರಶ್ನೆ ಬಂದ್ರೆ, ಅಲ್ಲಿ ದೇವಾಹ ಅಧಿಕಾರಿಣ ಅಂತ ಬರುತ್ತೆ. ಹೀಗೆ ದೇವತ್ವ ಅನ್ನೋದು ಅಧಿಕಾರ. ದೇವಾಹ ತತ್ರ ಮಂದ ಮನುಷ್ಯೇಶು ಅಂತ, ಹೀಗೆ ಮನುಷ್ಯರು, ಮನುಷ್ಯೋತ್ತಮರು, ಮಧ್ಯಮ ಋಷಿಗಂಧರ್ವಾಹ, ದೇವಾಹ ತತ್ರ ಉತ್ತಮಾಹ ಅಧಿಕಾರಿಣ ಅಂತ ಬರ್ತಾ ಇದೆ. ಆ ಶಬ್ದಗಳಲ್ಲೇ ಋಷಿತ್ವ, ಗಂಧತ್ವ, ಮನುಷ್ಯೋತ್ತಮತ್ವ, ದೇವತ್ವ ಇದೆಲ್ಲ ವಿಶೇಷಣಗಳ ಕಾಣ್ತಾ ಇದೆ. ಇದೇ ಅಧಿಕಾರ. ಅಧಿಕಾರಿಗಳನ್ನ ನಿರ್ದೇಶ ಮಾಡುವಾಗ ಅಧಿಕಾರವನ್ನು ಸೂಚನೆ ಮಾಡ್ತಾ ಇರತಕ್ಕ ಶಬ್ದಗಳವು. ಹೀಗಾಗಿ ಪ್ರಮಾಣದಲ್ಲಿ ಅಧಿಕಾರಿಗಳನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ, ಆದರೆ ಅದು ಅವರಿಗೆ ವಿಶೇಷಣವಾಗಿ ದೇವತ್ವ, ಋಷಿತ್ವ, ಗಂಧತ್ವ ಮೊದಲಾದ ವಿಶೇಷಣಗಳನ್ನ ನಾವು ಕೇಳ್ತಾ ಇದ್ದೇವೆ. ಅದೇ ಅಧಿಕಾರವನ್ನು ಹೇಳಿದೆ ಈ ವಾಕ್ಯಗಳು. ಕಥಂ ಇತ್ಯತಃ ತದ್ವಾಕ್ಯಂ ಪಠತಿ, ಏನ್ ಅಧಿಕಾರ, ಹೇಗೆ ಅಧಿಕಾರದ ಸ್ವರೂಪ ಏನ್ ಹೇಳಿದ್ದಾರೆ ಅಂತ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ, ಕಥಂ ಅಧಿಕಾರ ಉಕ್ತ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ, ಮಂದ ಮಧ್ಯೋತ್ತಮತ್ವೇನ ಮಧ್ಯೋತ್ತಮತ್ವೇನ ತ್ರಿವಿಧಾ ಹಿ ಅಧಿಕಾರಿಣ. ಮಂದ ಮಧ್ಯ ಉತ್ತಮತ್ವೇನ, ತ್ವ ಅನ್ನೋದು ಕೊನೆಗೆ ಮಾತ್ರ ಇದೆ. ಆ ತ್ವ ಅಂದ್ರೆ ಆ ತ್ವಪ್ರತ್ಯಯವನ್ನ ಪ್ರತ್ಯೇಕವಾಗಿ ಸೇರಿಸ್ಕೊಳ್ಬೇಕು. ದ್ವಂದ್ವಾಂತೆ ಶ್ರೀಮಾಣಂ ಪದಂ ಪ್ರತ್ಯೇಕಂ ಅಭಿಸಂಬದ್ಧತೆ. ದ್ವಂದ್ವ ಸಮಾಸದ ಕೊನೆಗೆ ಅಲ್ಲಿ ಏನ್ ಕೇಳಿಸುತ್ತೆ ಅದನ್ನ ಪ್ರತ್ಯೇಕವಾಗಿ ಅನ್ನೇ ಮಾಡ್ಕೊಳ್ಬೇಕು. ಹೀಗಾಗಿ ಮಂದತ್ವ, ಮಧ್ಯಮತ್ವ, ಉತ್ತಮತ್ವ. ಮಂದ ಮಧ್ಯೋತ್ತಮತ್ವೇನ ಅಲ್ಲಿ ತೃತೀಯ ವಿಭಕ್ತಿ ಇದೆ. ಮಂದತ್ವ, ಮಧ್ಯಮತ್ವ, ಉತ್ತಮತ್ವ ಇವುಗಳಿಂದ ವಿವಿಧ ಅಧಿಕಾರಿಣ ಅಂತ. ಈ ತೃತೀಯ ಇತ್ತಂಭೂತ ಲಕ್ಷಣೆ ತೃತೀಯ. ಇತ್ತಂಭೂತ ಲಕ್ಷಣೆ ತೃತೀಯ ನಿಮಗೆ ಗೊತ್ತಿದೆ. ಕಂಚಿತ್ ಇತ್ತಂಭೂತ ಅಂತಂದ್ರೆ ಒಂದು ಯಾವುದೊಂದು ಪ್ರಕಾರ ವಿಶೇಷವನ್ನ, ಧರ್ಮ ವಿಶೇಷವನ್ನ ಪಡೆದಿರತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಕೊಡ್ಬೇಕಾದ್ರೆ ಜಟಾಭಿಸ್ತಾಪಸ. ಇವನು ತಾಪಸ ಅಂತ ಗೊತ್ತಾಗ್ತಾ ಇದೆ ಜಟೆಗಳಿಂದ ಅಂತ. ಜಟೆಗಳಿಂದ ತಾಪಸ. ತಪಸ್ಸೆ ಮಾಡ್ತಾನ ಗೊತ್ತಿಲ್ಲ, ಜಟೆ ಅಂತ ಬಿಟ್ಟಿದ್ದಾನೆ. ಜಟಾಭಿಸ್ತಾಪಸ. ಅದಕ್ಕೆ ಅರ್ಥ ಏನು? ಜಟಾ ಜ್ಞಾಪ್ಯ ತಾಪಸತ್ವವಾನ್. ತಾಪಸತ್ವ ಎಂಬ ಧರ್ಮ ಅವನಲ್ಲಿ ನಮಗೆ ಈ ಜಟೆಗಳಿಂದ ತಿಳಿದು ಬರ್ತಾ ಇದೆ ಅಂತ ಅರ್ಥ. ಹಾಗೆ ಅಧಿಕಾರ ಮಂದತ್ವ, ಮಧ್ಯಮತ್ವ, ಉತ್ತಮತ್ವ ಈ ಧರ್ಮಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಅಧಿಕಾರ ಉಕ್ತ ಭವತಿ
ಮಂದ ಮಧ್ಯೋತ್ತಮತ್ವೇನ ಅನ್ನೋಕ್ಕಾಗತ್ತೆ. ಯಾರು ಯಾವ ರೀತಿಯ ಅಧಿಕಾರಿಗಳು ಯಾರು ಮಂದತ್ವದಿಂದ, ಮಧ್ಯಮತ್ವದಿಂದ, ಉತ್ತಮತ್ವದಿಂದ ಅವರ ಅಧಿಕಾರ ನಮಗೆ ತಿಳಿದು ಬರ್ತಾ ಇದೆ. ಹಾಗೆ ಅಂತ ಅರ್ಥವಾಗುತ್ತೆ. ಇತ್ತಂ ಭೂತ ಲಕ್ಷಣೆ ತೃತೀಯ ಅನ್ನೋದರ ಮಾತಿನ ಅರ್ಥ ಅದು ವ್ಯಾಕರಣ ಸೂತ್ರ. ಅದು ಇತ್ತಂ ಭೂತ ಲಕ್ಷಣೆ ತೃತೀಯ ಅಂತಲೇ ಸೂತ್ರ ಅಲ್ವಾ? ಸೂತ್ರವೇ ಆಗಿದೆ ಪಾಣಿನಿ ಸೂತ್ರ. ಲಕ್ಷಣ ಅಂತಂದ್ರೆ ಜ್ಞಾಪನ ಅಂತ ಅರ್ಥ. ಕಂಚಿತ್ ಪ್ರಕಾರಂ ಪ್ರಾಪ್ತಸ್ಯ ಜ್ಞಾಪನೆ ತೃತೀಯ ಭವತಿ ಅಂತ ಸೂತ್ರಕ್ಕೆ ಅರ್ಥ. ಅದಕ್ಕೆ ಒಟ್ಟು ತಾತ್ಪರ್ಯ ನಾನು ಹೇಳಿದ್ದೇನೆ. ಶಬ್ದ ಪ್ರಸಿದ್ಧವು ತ್ರಿವಿಧಾ ಹಿ ಅಧಿಕಾರಿಣಃ. ಪ್ರಸಿದ್ಧವಾದದ್ದು ಅಂತ. ಪ್ರಸಿದ್ಧವಾದದ್ದು ನಮಗ್ ಗೊತ್ತಿಲ್ವಲ್ಲ ಅಂತಂದ್ರೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ ಅಂತ ಅರ್ಥ. ಅದಾದ್ಮೇಲೆ ತತ್ರ ಮಂದಾ ಮನುಷ್ಯೇಷು ಯವೋತ್ತಮಗಣಾಃ ಮತಾಃ. ತತ್ರ ಮಂದಾಃ ಮನುಷ್ಯೇಷು ಯೇ ಯವೋತ್ತಮಗಣಾಃ ಅಂತ ಹಾಗೆ ಓದ್ಕೋಬಾರ್ದು, ಓದ್ಬೇಕು. ಓದುವಾಗ ಪದವಿಭಾಗ ಮಾಡಿದಾಗ ಯಾರು ಮನುಷ್ಯರಲ್ಲಿ ಉತ್ತಮ ಗಣಕ್ಕೆ ಸೇರಿದವರು ಅವರು ಮಂದಾಧಿಕಾರಿಗಳು. ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಎಂಬುದಾಗಿ 3 ವಿಧವಾಗಿದ್ದಾರೆ. ತತ್ರ ಈ 3 ವಿಧವಾದ ಅಧಿಕಾರಿಗಳಲ್ಲಿ ಮಂದಾಧಿಕಾರಿಗಳು ಅಂದ್ರೆ ಯಾರವರು? ಯೇ ಮನುಷ್ಯೇಷು ಉತ್ತಮ ಗಣಾಃ ಮತಾಃ. ಮನುಷ್ಯರಲ್ಲಿ ಉತ್ತಮ ವರ್ಗಕ್ಕೆ ಸೇರಿದವರು ಯಾರೋ ಅವರು ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಮಂದಾಧಿಕಾರಿಗಳು. ಆಯ್ತು. ಅದಕ್ಕೆ ಭಾಷ್ಯ ದೀಪಿಕಾದಲ್ಲಿ ತತ್ರ ತ್ರಿವಿಧೇಶು ಮಧ್ಯೆ 3 ವಿಧರಾಗಿದ್ದಾರೆ. ಮಂದ, ಮಧ್ಯಮ, ಉತ್ತಮ ಅಂತ ತ್ರಿವಿಧ ಅಂತ ಹೇಳ್ತಾರಲ್ಲ, ಆ ತ್ರಿವಿಧರಾದ ಅಧಿಕಾರಿಗಳ ಮಧ್ಯದಲ್ಲಿ ಮನುಷ್ಯೇಷು ಯೇ ಉತ್ತಮ ಗಣಾಃ. ಮನುಷ್ಯರಲ್ಲಿ ಯಾರು ಉತ್ತಮ ವರ್ಗಕ್ಕೆ ಗಣಕ್ಕೆ ಸೇರಿದವರು ಅವರು ತೇ ಮೋಕ್ಷಯೋಗ್ಯೇಷು ಮಂದಾಧಿಕಾರಿಣಃ. ಮೋಕ್ಷಯೋಗ್ಯರಾರು ಅವರು ಬ್ರಹ್ಮ ಜಿಜ್ಞಾಸೆಯ ಅಧಿಕಾರಿಗಳು. ಅಂತಹ ಮೋಕ್ಷಯೋಗ್ಯರಾದ ಅಧಿಕಾರಿಗಳ ಮಧ್ಯೆ ಇವರು ಉತ್ತಮ ಮನುಷ್ಯೋತ್ತಮರು ಯಾರೋ ಅವರು ಮಂದಾಧಿಕಾರಿ. ಒಂದೊಂದು ಅರ್ಧ. ಹೀಗೆ ಆ ವಾಕ್ಯದಲ್ಲಿ ಉದ್ದೇಶ ವಿಧೇಯ ಭಾವ. ಮನುಷ್ಯೇಷು ಯೇ ಉತ್ತಮ ಗಣಾಃ ಅವರು ಉದ್ದೇಶರು, ಅವರನ್ನು ಕುರಿತು ಅವರು ಮಂದಾಧಿಕಾರಿಗಳಿವರು ಅಂತ ವಿಧಾನ ಮಾಡ್ತಕ್ಕದ್ದು. ಏವಂ ಉತ್ತರತ್ರಾಪಿ ಮಧ್ಯಮಾಃ ಋಷಿಗಂಧರ್ವಾಃ ದೇವಾಃ ತತ್ರ ಉತ್ತಮಾಃ ಮತಾಃ. ಋಷಿಗಂಧರ್ವಾಃ ಮತ್ತು ದೇವಾಃ ಅದನ್ನ ಮುಂದೆ ತಗೊಳ್ತಾರೆ. ನನ್ನಲ್ಲಿ ನೋಡೋಣ. ಏವಂ ಉತ್ತರಾಪಿ ಗಣಶಬ್ದೇನ ಪುರುಷಾರ್ಥನ ಯೋಕ್ತ ತ್ರಿವಿಧ ಮನುಷ್ಯೋತ್ತಮಾಃ ಗೃಹೀತಾಃ. ಪುರುಷಾರ್ಥನೆಯ ಅಂತ ಪುರುಷಾರ್ಥಾಧಿಕರಣ ಅಂತ ಬರುತ್ತೆ ತೃತೀಯಾಧ್ಯಾಯದ 4th ಪಾದದಲ್ಲಿ. ಓಂ ಪುರುಷಾರ್ಥೋದ ಶಬ್ದಾದಿ ಬಾದರಾಯಣ ಅಂತ ಅಧಿಕರಣ, ಪುರುಷಾರ್ಥಾಧಿಕರಣ. ಅಲ್ಲಿ ಮನುಷ್ಯೋತ್ತಮರು ತ್ರಿವಿಧ 3 ವಿಧವಾಗಿ ಅಂತ ಹೇಳಿದ್ದಾರೆ. ಅಲ್ಲೇ ಸ್ಪಷ್ಟ ಆಗ್ಬೇಕದು. ಅಷ್ಟು ತಿಳ್ಕೊಂಡಿದ್ದೇವಾಗ 3 ವಿಧವಾದ ಮನುಷ್ಯೋತ್ತಮರಿದ್ದಾರೆ. ಅವರು ಗಣ, ಮನುಷ್ಯೋತ್ತಮರ ಗಣ ಅಂತ ಗೃಹೀತ. ಆಮೇಲೆ ಮಧ್ಯಮಾಃ ಋಷಿಗಂಧರ್ವಾಃ ದೇವಾಃ ತತ್ರ ಉತ್ತಮಾಃ ಮತಾಃ. ಋಷಿಗಂಧರ್ವಾಃ ಅಂದ್ರೆ ಋಷಿಯಶ್ಚ ಗಂಧರ್ವಾಶ್ಚ. ಋಷಿಗಳು ಮತ್ತು ಗಂಧರ್ವಗಳು, ಋಷಿಗಂಧರ್ವರು ಅಂತ ಸಮಾಸ. ಹಾಗೆ ಬಹುವಚನಂ ಆದ್ಯರ್ಥೆ
ಋಷಿಗಂಧರ್ವ ಅಂತಂದ್ರೆ ಇವರಿಬ್ಬರೇ ಅಂತಲ್ಲ, ಋಷಿಗಂಧರ್ವಾದಿಗಳು ಅಲ್ಲ. ಆದಿ ಶಬ್ದ ಇಲ್ವಲ್ಲ, ಬಹುವಚನ ಇದೆಯಲ್ಲ, ಅದಕ್ಕೆ ಆದಿ ಅಂತ ಅರ್ಥ. ಆದಿ ಶಬ್ದದಿಂದ ಏನ್ ತಗೊಳ್ತೀರಿ ಅಲ್ಲಿ? ತೇನ ಪಿತೃಪಯೋಹೋ ಗ್ರಹಣಂ. ಪಿತೃ ದೇವತೆಗಳು ಮತ್ತು ಪಾಂತೀತಿ ಪಾಹ ಚಕ್ರವರ್ತಿನಃ ಅವರನ್ನು ತಗೊಳ್ಬೇಕು. ತತ್ರ ಇತ್ಯಸ್ಯ ಏವಂ ವಿಧಾನಿ ಇತಿವತ್ ಉಪಸಂಹಾರ ರೂಪತ್ವ ನ ಪುನರುಕ್ತಿ. ಮಧ್ಯಮದ್ಯಾರು? ಋಷಿಗಳು, ಗಂಧರ್ವರು, ಪಿತೃಗಳು, ಚಕ್ರವರ್ತಿಗಳು, ದೇವತೆಗಳು, ಇವರು. ಅವರು ಮಧ್ಯಮಾಹ ಋಷಿಗಂಧರ್ವಾಹ. ಅವರಲ್ಲಿ ದೇವತೆಗಳು ಉತ್ತಮಾಹ. ಅವರಲ್ಲಿ ಉತ್ತಮರಾದ ಈ ತತ್ರ ಅಂತ ಪುನಃ ಬಂದಿದೆ ಅಲ್ವಾ? ಅಲ್ಲ, ಇಲ್ಲಿ ಮಂದರು, ಮಧ್ಯಮರು, ಉತ್ತಮರು 3 ಜನ ಬರ್ಬೇಕಲ್ವಾ? ಮಂದ ಮಧ್ಯೋತ್ತಮತ್ವೇನ. ಮಧ್ಯಮರು ಋಷಿಗಂಧರ್ವರು, ಋಷಿಗಳು, ಗಂಧರ್ವರು ಆದಿ ಶಬ್ದದಿಂದ ಪಿತೃಗಳು, ಚಕ್ರವರ್ತಿ ಅಂತ ತಗೊಳ್ತೀರಿ. ಇನ್ನು ಉತ್ತಮಾಧಿಕಾರಿಗಳು ಯಾರು? ದೇವ. ಮಧ್ಯಮರಿವರು ಋಷಿಗಂಧರ್ವರು. ಋಷಿಗಂಧರ್ವಾದಿಗಳು ಮಧ್ಯಮರು. ತತ್ರ ಅಂತ ಹೆಸರುತಿ ಹೇಳ್ತೀರಿ. ಪುನರುಕ್ತಿ ಅಂತಂದ್ರೆ ಹಾಗಲ್ಲ, ಇದು ಉಪಸಂಹಾರ ರೂಪ ಬಂದಿದೆ ಅಂತ ಹೇಳ್ತಾರೆ. ತತ್ರ ಇತ್ಯಸ್ಯ ಏವಂ ವಿಧಾನಿ ಇತಿವತ್, ಅಲ್ಲಿ ಹಿಂದೆ ಬಂತಲ್ಲ, ಅಲ್ಲೇ ಬಂದಿದೆ. ಮತ್ ಪುನಃ ತತ್ರೋತ್ತಮ ಮತಃ, ಇಲ್ಲಿ ತತ್ರ ಅಂತ ಉಪಸಂಹಾರ ಮಾಡುವ ರೂಪದಲ್ಲಿದ್ದರಿಂದ ಪುನರುಕ್ತಿ. ಯದ್ವಾ ಪ್ರಥಮಸ್ಯ ತತ್ರ ಇತ್ಯಸ್ಯ ಬ್ರಹ್ಮ ಜಿಜ್ಞಾಸಾಯಾಮ್ ಇತ್ಯರ್ಥಃ. ಅದೇವೋಕ್ತಂ ಟೀಕಾಯಾಂ ಬ್ರಹ್ಮ ಜಿಜ್ಞಾಸಾಯಾಮ್ ಇತಿ. ಟೀಕಾ ತತ್ವಪ್ರಕಾಶಕದಲ್ಲಿ ಬ್ರಹ್ಮ ಜಿಜ್ಞಾಸಾಯಾಮ್ ಅಧಿಕಾರಿಣಃ ಅಂತ ಮಾತು ಬಂದಿದೆ. ಅದು ತತ್ರ ಮಂದ ಮನುಷ್ಯೇಶು ಅಂತ ಹೇಳ್ಬೇಕಾದ್ರೆ ಆ ತತ್ರ ಶಬ್ದಕ್ಕೆ ಹಾಗರ್ಥ. ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾ ಅಧಿಕಾರಿಣಃ. ತತ್ರ ತ್ರಿವಿಧ ಆ ಅಧಿಕಾರಿಗಳಲ್ಲಿ ಅಂತ ಪ್ರಾರಂಭ ಆಗಿದೆ. ಅದು ಪ್ರಥಮ ಪ್ರಾರಂಭದಲ್ಲಿ ಬಂದ ತತ್ರ ಶಬ್ದಕ್ಕೆ ಬ್ರಹ್ಮ ಜಿಜ್ಞಾಸ ವಿಷಯದಲ್ಲಿ ಯಥಾಚ ತತ್ರ ಅದಕ್ಕೆ ಬ್ರಹ್ಮ ಜಿಜ್ಞಾಸಾಯಾಮ್ ಅಧಿಕಾರಿಣಃ ತ್ರಿವಿಧಾಃ ಅಂತ ಮೊದಲನೇ ವಾಕ್ಯಕ್ಕರ್ಥ. ಪುನಃ ತತ್ರ ಅಂತ ಬಂದ್ರೆ ಆ ತ್ರಿವಿಧರಲ್ಲಿ ಅಂತ ಅರ್ಥ. ಬ್ರಹ್ಮ ಜಿಜ್ಞಾಸಕ್ಕೆ 3 ವಿಧವಾದ ಅಧಿಕಾರಿಗಳಿದ್ದಾರೆ. ಆ ತ್ರಿವಿಧ ಅಧಿಕಾರಿಗಳ ಮಧ್ಯೆ ಮಂದಾಹ ಮನುಷ್ಯೇಶು ಯೇ ಉತ್ತಮ ಗಣಾಹ ಮತಾಹ ಅಂತ ಹಾಗೆ ಅನ್ವಯ ಮಾಡ್ಕೊಡಿ. ಅಥವಾ ಇತಿ ಶಬ್ದ ಪ್ರತ್ಯೇಕಂ ಅಭಿಸಂಬದ್ಧತೆ ಅತೇವ ದುರ್ಗ್ರಹಣಂ ಇತಿ ತತ್ವೋದ್ಯೋತ ಟೀಕಾರೀತ್ಯ ಮಧ್ಯಮೇಶು ಅನುಷಂಗ ಸೂಚನಾಯ ಆದ್ಯಂತಯೋ ತತ್ರ ಇತ್ಯುಕ್ತಿ. ಟೀಕಾದಲ್ಲಿ ಒಂದು ಇತಿ ಶಬ್ದ ಬಂದ ಸ್ಥಳದಲ್ಲಿ ಒಂದೊಂದಕ್ಕೂ ಅನ್ವಯ ಮಾಡಬೇಕು ಅಂತ ಹೇಳಿದ್ದಾರೆ. 2 ಸರ್ತಿ ಒಂದೇ ಇತಿ ಅಂತ 2 ಸರ್ತಿ ಬಂದಿದೆ. ಅದಕ್ಕೆ ಟೀಕಾದಲ್ಲಿ
ಎರಡರ ಪ್ರಸ್ತಾಪ ಇದೆಯಲ್ಲ, ಒಂದೊಂದಕ್ಕೂ ಇದು ಶಬ್ದವನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಂತೆ ಇಲ್ಲೂ ಕೂಡ ಮಧ್ಯಮೇಶು ಅನುಷಂಗ ಸೂಚನಾಯ ಆದ್ಯಂತ ಇವ ತತ್ರ ಇತ್ಯುಕ್ತಿ. ಪ್ರಾರಂಭದಲ್ಲಿ ತತ್ರ ಇದೆ, ಕೊನೆಗೂ ತತ್ರ ಇದೆ, ಮಧ್ಯದಲ್ಲೂ ತತ್ರ ಸೇರಿಸ್ಕೊಳ್ಳಿ. ತತ್ರ ಮನುಷ್ಯೇಷು ಯೇ ಉತ್ತಮಗಣಾಃ ತೇ ಮಂದಾಃ, ತತ್ರ ಋಷಿಗಂಧರ್ವಾಃ ಮಧ್ಯಮಾಃ, ತತ್ರ ದೇವಾಃ ಉತ್ತಮಾಃ. ಇದೆ ಈ ವ್ಯಾಖ್ಯಾನ. ತತ್ರ ತೇಷಾಂ ಅಧಿಕಾರಿಣಾಂ ಮಧ್ಯೆ ಅಂತ ಅರ್ಥ. ತತ್ರ ಅಂದ್ರೆ ತೇಷಾಂ ಅಧಿಕಾರಿಣಾಂ ಮಧ್ಯೆ, ಅಧಿಕಾರಿಗಳ ಮಧ್ಯದಲ್ಲಿ. ಮಂದರು ಯಾರು? ಮನುಷ್ಯೋತ್ತಮರು. ಮನುಷ್ಯರಲ್ಲಿ ಯಾರು ಉತ್ತಮರೋ ಅವರು ಮಂದರು. ಇನ್ನು ಋಷಿ ಗಂಧರ್ವ ಮೊದಲಾದವರು ಅವರು ಮಧ್ಯಮರು. ತತ್ರ ಮಧ್ಯಮಾಹ, ಅಧಿಕಾರಿಗಳ ಮಧ್ಯೆ ಮಧ್ಯಮರಾದವರು ಋಷಿಗಂಧರ್ವರು. ಹಾಗೆ ಅಧಿಕಾರಿಗಳ ಮಧ್ಯದಲ್ಲಿ ದೇವತೆ ಉತ್ತಮರು ಯಾರು ಅಂದ್ರೆ ದೇವತೆಗಳು. ಹೀಗೆ ತತ್ರ ಅಂದ್ರೆ ತೇಷಾಂ ಅಧಿಕಾರಿಣಾಂ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಇತಿ ಜಾತಿಕೃತೋ ಭೇದ ಅಂತ ಶುರು ಆಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಆಗತ್ತೋ ಇಲ್ಲೋ ಹೇಳಿದ್ದಾರೆ. ಬೇರೆ ರಾಜು ವಿಚಾರ ಮಾಡಿ, ಸಾಧ್ಯ ಇದ್ರೆ ಮಾಡ್ತೇನೆ ಅಂದ್ರೆ ಸರಿ ಸ್ವಾಮಿ. ಹೇಳ್ತೀನಿ ಸ್ವಾಮಿ, ಡಿಸ್ಕಸ್ ಮಾಡ್ತೀನಿ. ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಗುರುಗಳು. ನಮಸ್ಕಾರ. ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು.